ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಹಿಂದೂ ಧರ್ಮದವರಿಗೆ ಅತಿ ಪವಿತ್ರ ತೀರ್ಥಕ್ಷೇತ್ರ. ಹೆಸರೇ ಸೂಚಿಸುವಂತೆ ಹರಿದ್ವಾರ ಅಂದರೆ ದೇವರೆಡೆಗೆ ಬಾಗಿಲು. ಹಿಂದೂಗಳು ಅತಿ ಪವಿತ್ರ ಎಂದು ಭಾವಿಸುವ 7 ಕ್ಷೇತ್ರಗಳಲ್ಲಿ ಹರಿದ್ವಾರ ಸಹ ಒಂದಾಗಿದೆ. ಹಿಮಾಲಯದ ಗೋಮುಖದಲ್ಲಿ ಉಗಮಿಸಿ ಪರ್ವತಗಳ ನಡುವೆ ಹರಿದು ಸಾಗಿ ಬರುವ ಗಂಗಾ ನದಿ ಹರಿದ್ವಾರದಲ್ಲಿ ಪೂರ್ಣವಾದ ಬಯಲು ಪ್ರದೇಶವನ್ನು ಸೇರುತ್ತದೆ. ನಾನು ಬೆಳಗ್ಗೆ 5:30 ಸುಮಾರಿಗೆ ಬೆಂಗಳೂರಿನಿಂದ ಡೆಲ್ಲಿಗೆ ಚಾರ್ಧಾಮ ಯಾತ್ರೆಗೆ ಪ್ರಯಾಣ ಬೆಳೆಸಿದೆ. ಸುಮಾರು 2.25 ಗಂಟೆಗಳ ನನ್ನ ಈ ಪ್ರಯಾಣ ಆರಾಮದಾಯಕವಾಗಿತ್ತು. ಬೆಳಗ್ಗೆ ಏರ್ಪೋರ್ಟ್ಗೆ ಬಂದು ಇಳಿದ ಮೇಲೆ ಫ್ರೆಶ್ ಅಪ್ ಆಗಿ ಸೀದಾ ಹೋಗಿದ್ದು ಹೋಟೆಲ್ಗೆ. ಬ್ರೇಕ್ಫಾಸ್ಟ್ ಮುಗಿಸಿಕೊಂಡು ಸುಮಾರು 220 ಕಿಲೋಮೀಟರ್ ದೂರದಲ್ಲಿರುವ ಹರಿದ್ವಾರಕ್ಕೆ ಹೊರಟೆವು. ದಾರಿಯಲ್ಲಿ ಅಕ್ಷರಧಾಮ ಕೂಡ ನೋಡಿದೆವು. 2:30 ಸುಮಾರಿಗೆ ಊಟ ಮಾಡಿಕೊಂಡು ನಮ್ಮ ಪ್ರಯಾಣವನ್ನು ಹರಿದ್ವಾರಕ್ಕೆ ಮತ್ತೆ ಮುಂದುವರಿಸಿದೆ. ನಾವೀಗ ಹರಿದ್ವಾರ ತಲುಪಿದೆವು. ಜಾತ್ರೆನಾ? मुंबई समाचार गंगा दर्शन ಸ್ನೇಹಿತರೆ, ನಾವೀಗ ಹರಿದ್ವಾರದ ಹರ್ ಕಿ ಪೌರಿ ಅನ್ನೋ ಸ್ಥಳದಲ್ಲಿದ್ದೇವೆ. ಅಂದರೆ ಹೃದಯ ಭಾಗದಲ್ಲಿರುವ ಹರ್ ಕಿ ಪೌರಿ. ಈ ಸ್ಥಳದಲ್ಲಿ ಗಂಗಾ ಆರತಿ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ನಡೆಯುತ್ತದೆ. ಹಿಮಾಲಯದ ಗೋಮುಖದಲ್ಲಿ ಗೋಮಿಸಿ ಪರ್ವತಗಳ ನಡುವೆ 253 ಕಿಲೋಮೀಟರ್ ಹರಿದು ಸಾಗಿ ಬರುವ ಗಂಗಾ ನದಿ ಹರಿದ್ವಾರದಲ್ಲಿ ಪೂರ್ಣವಾದ ಬಯಲು ಪ್ರದೇಶವನ್ನು ಸೇರುತ್ತದೆ. ಈ ಕಾರಣಕ್ಕೆ ಹರಿದ್ವಾರಕ್ಕೆ ಗಂಗಾದ್ವಾರ ಎಂದು ಸಹ ಕರೆಯಲಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಹರಿದ್ವಾರದ ಉಲ್ಲೇಖ ಪ್ರಮುಖವಾಗಿದೆ. ಸಮುದ್ರ ಮಂಥನದ ವೇಳೆ ಉದ್ಭವಿಸಿದ ಅಮೃತವನ್ನು ಗರುಡನು ಒಯ್ಯುತ್ತಿದ್ದಾಗ ಕಲಶದಿಂದ ಅಮೃತದ ಹನಿಗಳು 4 ಸ್ಥಳಗಳಲ್ಲಿ ಬೀಳುತ್ತವೆ. ಹರಿದ್ವಾರ, ನಾಸಿಕ್, ಉಜ್ಜಯಿನಿ ಮತ್ತು ಪ್ರಯಾಗ್ರಾಜ್ಗಳಲ್ಲಿ ಅಮೃತದ ಬಿಂದುಗಳು ಬೀಳುತ್ತವೆ. ಆದ್ದರಿಂದ ಈ 4 ಸ್ಥಳಗಳಲ್ಲಿ ಕುಂಭಮೇಳ ಎಂಬ ಉತ್ಸವ ಪ್ರತಿ 12 ವರ್ಷಗಳೊಮ್ಮೆ ನಡೆಯುತ್ತದೆ. ಹರಿದ್ವಾರದ ಹರ್ ಕಿ ಪೌಡಿ ಎಂಬ ಪ್ರದೇಶದಲ್ಲಿ ಅಮೃತದ ಬಿಂದು ಬಿದ್ದ ಸ್ಥಳವಿದ್ದು ಇದನ್ನು ಬ್ರಹ್ಮಕುಂಡವೆಂದು ಕರೆಯಲಾಗುತ್ತದೆ. ಇಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಸಕಲ ಪಾಪಗಳನ್ನು ತೊಳೆದುಕೊಂಡು ಮೋಕ್ಷ ಸಾಧಿಸುವ ಅತಿ ಪವಿತ್ರವಾದ ಕಾಯಕವೆಂದು ಹಿಂದೂ ಭಕ್ತಾದಿಗಳು ನಂಬಿದ್ದಾರೆ. ನಾವು ಚಾರ್ಧಾಮ ಯಾತ್ರೆ ಪ್ರಾರಂಭಿಸಿದಾಗ ಸುಮಾರು ಜನ ನಮಗೆ ಭಯ ಹುಟ್ಟಿಸಿದ್ರು. ಪಾಕಿಸ್ತಾನ ಜೊತೆ ಭಾರತ ಯುದ್ಧ ಮಾಡ್ತಿದೆ, ಏನಾಗುತ್ತೋ ಏನು, ಹೋಗಬೇಡಿ ಎಂದು ಸುಮಾರು ಜನ ನಮಗೆ ಅಡ್ಗಲಾಗ್ತಾ ಇದ್ರು. ಆದರೂ ನಾವು ಎದೆಗುಂದೆ ಈ ಪ್ರಯಾಣ ಮುಂದುವರಿಸಿದೆವು. ಸಾವಿರಾರು ಭಕ್ತರು ಹರ್ ಕಿ ಪೌಡಿಯಲ್ಲಿ ಗಂಗಾ ಸ್ನಾನ ಮಾಡುತ್ತಾರೆ. ಚಾರ್ಧಾಮ ಯಾತ್ರೆಯು ಹರಿದ್ವಾರದಿಂದ ಪ್ರಾರಂಭವಾಗುತ್ತದೆ. ಹಿಮಾಲಯದ ಚತುರ್ಧಾಮಗಳಾದ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ್ ಮತ್ತು ಬದ್ರಿನಾಥ್ಗಳಿಗೆ ಯಾತ್ರೆ ಕೈಗೊಳ್ಳುವ ಮೊದಲು ಹರಿದ್ವಾರದ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡುವುದು ವಾಡಿಕೆ. ಶೈವ ಮತ್ತು ವೈಷ್ಣವ ಪಂಥಗಳ ಅನುಯಾಯಿಗಳು ಇಲ್ಲಿ ಪಾವನಧಾಮವಾಗಿರುವ ಈ ಕ್ಷೇತ್ರವನ್ನು ವೈಷ್ಣವರು ಹರಿದ್ವಾರವೆಂದು ಕರೆದರೆ ಶೈವರು ಹರದ್ವಾರವೆಂದು ಕರೆಯುತ್ತಾರೆ. ಸ್ನೇಹಿತರೆ, ಈಗಾಗಲೇ ಸಾಯಂಕಾಲ 6 ಗಂಟೆಯಾಗಿದೆ. ಪ್ರತಿಯೊಬ್ಬ ಜನರು ಗಂಗಾ ಆರತಿಗೆ ರೆಡಿಯಾಗಿದ್ದಾರೆ.
ಬನ್ನಿ ನಾವೀಗ ಗಂಗಾರತಿಯನ್ನು ನೋಡೋಣ. गंगा मंदिर के साक्षी में संकल्प लेते हैं कि पतित पावन माँ गंगा के जयंती पवित्रता एवं निर्मलता बनना जय माँ गंगे, 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 जय माँ गंगे. ನಾನು ಕೂಡ ಹರಿದ್ವಾರದಲ್ಲಿ ಗಂಗಾ ಆರತಿಯನ್ನು ನೆರವೇರಿಸಿದೆ.
ಹರಿದ್ವಾರದಲ್ಲಿ ನೋಡಲೇಬೇಕಾದ ಪ್ರಮುಖ ದೇವಸ್ಥಾನಗಳು ಯಾವೆಂದರೆ ಮಾನಸಾ ದೇವಿ ಮಂದಿರ ಹಾಗೂ ಚಂಡಿ ದೇವಿ ಮಂದಿರ. ಮಾನಸಾ ದೇವಿಯ ಮಂದಿರವು ಬಿಲ್ವ ಪರ್ವತದ ಮೇಲಿರುತ್ತದೆ. ಈ ಸ್ಥಾನವು ಪ್ರವಾಸಿಗರಿಗೆ ಪ್ರಿಯವಾದ ತಾಣ. ಈ ದೇವಾಲಯವನ್ನು ಕೇಬಲ್ ಕಾರ್ಗಳ ಮೂಲಕ ತಲುಪಬಹುದು. ಮಾನಸಾ ದೇವಿಯ ಆಲಯದಲ್ಲಿ ದೇವಿಯ 2 ಮೂರ್ತಿಗಳಿದ್ದು, ಒಂದರಲ್ಲಿ ದೇವಿಯನ್ನು 3 ಮುಖಗಳ ಮತ್ತು 5 ಭಾಗಗಳಿರುವಂತೆ ತೋರಿಸಲಾಗಿದೆ. ಇನ್ನೊಂದರಲ್ಲಿ ದೇವಿಯು 8 ಭಾಗಗಳನ್ನು ಹೊಂದಿದ್ದು, ಮಾನಸಾ ದೇವಿಯ ಆಲಯವಿರುವ ಬಿಲ್ವ ಪರ್ವತವು ಹರಿದ್ವಾರ ನಗರ ಮಧ್ಯದಲ್ಲಿಯೇ ಇದೆ. ಪರ್ವತದ ಮೇಲಿನಿಂದ ಹರಿದ್ವಾರವು ತುಂಬಾ ಸುಂದರವಾಗಿ ಕಾಣುತ್ತದೆ. ಭಕ್ತರು ಮಾನಸಾ ದೇವಿಯ ದರ್ಶನಕ್ಕೆ ಕೇಬಲ್ ಕಾರ್ ಮುಖಾಂತರ ಮತ್ತು ಬೆಟ್ಟ ಹತ್ತುವ ಮೂಲಕ ಬರಬಹುದು. ನೀವೀಗ ನೋಡ್ತಾ ಇದ್ದೀರಿ ಮಾನಸಾ ದೇವಿಯ ಮೂರ್ತಿಯನ್ನು. ಸರತಿ ಸಾಲಿನಲ್ಲಿ ಈ ರೀತಿ ಹೋಗಬೇಕು. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಚಾರ್ಧಾಮ್ ಯಾತ್ರೆಯ ಮೊದಲ ಭಾಗ ಹರಿದ್ವಾರ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.